ನಿಖಿಲ್ ಶೆಟ್ಟಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನ್ ತುಂಬಾ ದಿನದಿಂದ ಒಂದು ವಿಷಯ ಅನ್ಕೊಳ್ತಾ ಇದ್ದೆ ಮಾಡ್ಬೇಕು ಅಂತ. ಒಂದಲ್ಲ ಆಕ್ಚುಲಿ ಎರಡು ವಿಷಯ. ಏನಂದ್ರೆ, ಒಂದು ಬೆಳಿಗ್ಗೆ ಬೇಗ ಎದ್ದು ವರ್ಕೌಟ್ ಅಥವಾ ವಾಕಿಂಗ್ ಹೋಗ್ಬೇಕು ಅನ್ನೋದು, ಇನ್ನೊಂದು ಡೇ ಇನ್ ಮೈ ಲೈಫ್ ವಿಡಿಯೋನ ಲಾಂಗ್ ವಿಡಿಯೋ ಮಾಡ್ಬೇಕು ಅಂತ. ಇವತ್ತು ಅದೆರಡು ಕೆಲಸ ಒಂದೇ ದಿನ ಆಗ್ತಾ ಇದೆ. ಹಿಂದಿನ ದಿನ ನಾನು ಇವತ್ತು 5:30ಗೆ ಎದ್ದೇಳ್ಬೇಕು ಅಂತ ಅನ್ಕೊಂಡು ಅಲಾರಾಮ್ ಇಟ್ಟಿದ್ದೆ. ಆದ್ರೆ ಎದ್ದಿದ್ದು 6 ಗಂಟೆಗೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ಕ್ಯಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ನೀಟ್ ಆಗಾಗ್ಲಿ ಅಂತ ಉಡನ್ ಕೊಂಬಲಿ ಸಿಕ್ಕೆಲ್ಲ ಬಿಡಿಸಿ ಅದ್ರಲ್ಲೆನ್ನೆ ಮಸಾಜ್ ಮಾಡ್ಕೋತೀನಿ ಸ್ಕ್ಯಾಲ್ಪ್ ಗೆ ಸ್ವಲ್ಪ ಹೊತ್ತು. ಇದಂತೂ ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಫೇವ್ರೇಟ್ ಕೆಲಸ ಅಂತಾನೆ ಹೇಳ್ಬಹುದು. ಈ ತರ ಮಾಡೋದ್ರಿಂದ ನಮ್ ಸ್ಕ್ಯಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ತುಂಬಾನೇ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಅದಾದ್ಮೇಲೆ ನಾನು ಎದ್ದು ಬೆಡ್ ನೆಲ್ಲ ನೀಟ್ ಮಾಡಿ ಬ್ಲಾಂಕೆಟ್ ನ ಫೋಲ್ಡ್ ಮಾಡ್ತಾ ಇದ್ದೆ. ಈ ಟೈಮ್ ಅಲ್ಲಿ ನಾನು ವಿಷನ್ ಬೋರ್ಡ್ ಅಲ್ಲಿ ಅಂಟಿಸಿರೋ ಫೋಟೋಸ್ ನೆಲ್ಲ ಒಂದ್ಸತಿ ನೋಡ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ದೆ. ವಿಡಿಯೋದಲ್ಲಿ ನೀವು ನನ್ನ ಅಬ್ಸರ್ವ್ ಮಾಡಿದ್ರೆ ನಾನು ನಗ್ತಿರೋದು ಕಾಣಿಸ್ತಿರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಮೈಂಡ್ ಅಲ್ಲಿ ಈ ತರ ಮಾಡೋದ್ರಿಂದ ನನಗಂತೂ ಒಳ್ಳೆ ಫೀಲ್ ಕೊಡುತ್ತೆ. ಅದಾದ್ಮೇಲೆ ನಾನು ವೇಟ್ ಚೆಕ್ ಮಾಡಿದೆ. ದಪ್ಪನೂ ಆಗಿರ್ಲಿಲ್ಲ, ಸಣ್ಣನೂ ಆಗಿರ್ಲಿಲ್ಲ, 58 kg ಇದ್ದೆ. ಅದಾದ್ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ನೀರ್ ಕುಡ್ಕೊಂಡು ವಾಕಿಂಗ್ ಅಂತ ರೆಡಿಯಾಗಿ ಹೊರಟೆ. ಆಕ್ಚುಲಿ ನಂದು ಶೂಸ್ ಇತ್ತು, ಅದನ್ನ ಹಾಕೊಂಡು ಹೋಗ್ಬೇಕಿತ್ತು ವಾಕಿಂಗ್ ಗೆ. ಆದ್ರೆ ಅದು ಫುಲ್ ಗಲೀಜಾಗ್ಬಿಟ್ಟಿತ್ತು. ಸೊ ವಿಧಿ ಇಲ್ಲದೆ ಈ ಸ್ಲಿಪ್ಪರ್ಸ್ ನ ಹಾಕೊಂಡ್ ಬಂದೆ. ಇವತ್ ನಾನು ವಾಕಿಂಗ್ ಮಾಡ್ಕೊಂಡು ನಮ್ಮನೆ ಹತ್ರದಿಂದ ಹಳೆಡ್ತವರೆವರೆಗೂ ಹೋಗ್ಬಿಟ್ಟು ಬಂದೆ. ನಾ ಮನೆ ಬಿಟ್ಟಾಗ ಬೆಳಿಗ್ಗೆ ಸುಮಾರು 7 ಗಂಟೆ ಆಗಿತ್ತು. ಇಲ್ಲಿಗೆ ಬಂದ್ ತಲುಪಿದಾಗ 7:15 ಆಗಿತ್ತು. ಸೊ ಅರ್ಧ ಗಂಟೆಗೆ ಬಂದಿದ್ದೀನಿ ಇಲ್ಲಿಗೆ. ಅಲ್ಲೋಗಿ ಸುಮಾರು ಹೊತ್ತು ಹೊಳೆ ಹತ್ರ ಹೋಗಿ ಕೂತಿದ್ದೆ. ಇವತ್ತು ಸೋಮವಾರ ಅಲ್ವಾ, ಸೊ ದೇವಸ್ಥಾನಕ್ಕೆ ಬರೋರು ಸುಮಾರು ಜನ ಬಂದ್ ಹೋಗ್ತಿದ್ರು. ನಾನು 1 ಕಾಲ್ ಗಂಟೆ 20 ನಿಮಿಷ ಅಲ್ಲೇ ಬಿಸಿಲು ಕಾಯ್ಕೊಂಡು ಕೂತ್ಕೊಂಡು ವಿಟಮಿನ್ ಡಿ ತಗೊಂಡು ಮನೆ ಕಡೆಗೆ ವಾಪಸ್ ಹೊರಟೆ. ಪಕ್ಕದಲ್ಲಿ ನಿಲ್ಸಿರೋ ಸೈಕಲ್ ನಂದಲ್ಲ, ಆಮೇಲೆ ನಂದು ಅನ್ಕೋಬೇಡಿ, ಯಾವ್ದೋ ಬೇರೆಯವ್ರದ್ದು. ಇನ್ನ ವಾಕಿಂಗ್ ಮಾಡ್ಬೇಕಿದ್ರೆ ಅರ್ಧ ಈ ಕ್ರಾಕ್ಸ್ ಇಂದಾನೆ ಲೇಟ್ ಆಯ್ತು. 16 ಸತಿ ಕಲ್ಲು ಮಣ್ಣು ತೆಗ್ದು ನಡೆಯೋದಾಗಿತ್ತು ನನ್ ಕತೆ. ಗೈಸ್, ಇವಾಗ ಜಸ್ಟ್ ನಾನು ವಾಕಿಂಗ್ ಮುಗಿಸ್ಕೊಂಡು ಬಂದು ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಲೆಮನ್ನು ಮತ್ತು ಹನಿ, ಹಾಟ್ ವಾಟರ್ ಇದಿಷ್ಟೂ ಕುಡಿತಾ ಇದ್ದೀನಿ. ಇವಾಗ ನೀರು ಕುಡ್ಕೊಂಡು ನಾನು ಮನೆ ಸುತ್ತ ಒಂದು ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ. ಅಂದರೆ ಯಾವ್ಯಾವ ಗಿಡ ಎಷ್ಟೆಷ್ಟು ಬೆಳೆದೈತೆ, ಯಾವ್ದಾದ್ರು ಹಣ್ಣು ಬಿಟ್ಟೈತಾ, ಏನು ಎತ್ತ ಅಂದ್ಕೊಂಡು ಒಂದು ರೌಂಡು ಎಲ್ಲ ಮನೆ ಸುತ್ತ ಒಂದು ರೌಂಡ್ ಹೋಗಿ ಬರ್ತೀನಿ. ಇವಾಗ ನೋಡಿ, ಈ ಥರ ವಾಕಿಂಗ್ ಮನೆ ಸುತ್ತ ಒಂದು ರೌಂಡ್ ಹೋಗಿ ಬಂದಾಗ ಈ ಥರ ಪರಂಗಿ ಹಣ್ಣಾಗಿದ್ರೆ, ಸೀಬೆಕಾಯಿ, ಈ ಥರ ಯಾವುದಾದ್ರೂ ಹೂಗಳು ಬಿಟ್ಟಿದ್ರೆ ಅದನ್ನೆಲ್ಲ ನೋಡ್ಕೊಂಡು ಪರಂಗಿ ಹಣ್ಣು ಇವಾಗ ಕಿತ್ಕೊಂಡು ಪರಂಗಿ ಹಣ್ಣು ತಿನ್ಬೇಕು ಇವಾಗ. ಗೈಸ್, ಪರಂಗಿ ಹಣ್ಣು ಕಿತ್ಕೊಳಕ್ಕಾಗಲ್ಲ, ಫುಲ್ಲು ಗಟ್ಟಿ ಐತೆ. ಕಲರ್ ಮಾತ್ರ ಈ ಥರ ಕಲರ್ ಬಂದೈತೆ, ಆದರೆ ಹಣ್ಣಾಗಿರೋ ಫುಲ್ಲು ಗಟ್ಟಿ ಐತೆ. ಕಿತ್ತರೆ ಫುಲ್ಲು ಒಂಥರ ಕಾಯಿ ಆಮೇಲೆ ಕಹಿ ಅನಿಸ್ಬಿಡುತ್ತೆ. ಸೊ ಇನ್ನೊಂದು 3 days ಹಿಂಗೆ ಬಿಟ್ರೆ ಹಣ್ಣಾಗ್ಬೋದು. 3 ಇಲ್ಲ 2 days ಬಿಟ್ಟರೆ ಹಣ್ಣಾಗ್ಬೋದು. ನೋಡಿ, ನನ್ನ ಪಕ್ಕದ ಮನೇಲಿ ಮಾವಿನಕಾಯಿ ಮರ ಐತೆ, ಫುಲ್ಲು ಮಾವಿನಕಾಯಿಗಳು ಆಯಿತಾ. ಆದರೆ ಇದನ್ನು ಕಿತ್ಕೊಂಡು ತಿನ್ನೋಕ್ಕಾಗಲ್ಲ, ಫುಲ್ಲು ಹುಳಿ ಕೊಚ್ಚಲು, ಸಖತ್ ಹುಳಿ ಅಂದರೆ ಹುಳಿ. ಅದನ್ನ ಪಕ್ಷಿಗಳೇ ತಿನ್ನಲ್ಲ, ಎಲ್ಲ ಹಂಗೆ ಇರ್ತವೆ. ಸುಮ್ಮನೆ ಕೆಳಗೆ ಬಿದ್ದು ಇದಾಗ್ಬಿಡ್ತದೆ, ಹಾಳಾಯ್ತದೆ ಅಷ್ಟೇ. ಯಾರೂ ತಿನ್ನೋಕ್ಕಾಗಲ್ಲ, ಅಷ್ಟು ಹುಳಿಯೋದು. ಇನ್ನು ಈ ಗ್ಯಾಪಲ್ಲಿ ನಮ್ಮ ಮಕ್ಕಳು ಮರಿಗಳೆಲ್ಲ ಬಿಸಿಲು ಕಾಯ್ತಾ ಇದ್ದು, ಮಣ್ಣಲ್ಲಿ ಬಿತ್ಕೊಂಡು ಒದ್ದಾಡ್ತಾ ಇದ್ರು, ತಿನ್ನೋರು ತಿಂತಾ ಇದ್ರು. ಗೈಸ್, ಇವರಿಬ್ಬರಿಗೆ ನೇಮ್ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದೆ ಶಾರ್ಟ್ ವಿಡಿಯೋದಲ್ಲಿ. ಎಲ್ಲರೂ ತುಂಬ ನೇಮ್ಸ್ನ ಸಜೆಸ್ಟ್ ಮಾಡಿದ್ದೀರಾ. ನನಗೆ ಅದರಲ್ಲಿ ಇಷ್ಟ ಆಗಿದ್ದಂದರೆ ಮೋಟು ಪತ್ಲು ಅಂತ. ಇವರಿಬ್ಬರಲ್ಲಿ ಇವಳಿಗೆ ಮೋಟು ಅಂತ ಹೇಳ್ತೀನಿ, ಇವಳಿಗೆ ಪತ್ಲು ಅಂತ ಹೇಳ್ತೀನಿ. ಇವಳೇನು ಅಷ್ಟು ದಪ್ಪ ಇಲ್ಲ, ಇವಳು ಕಂಪೇರ್ ಮಾಡಿದ್ರೆ ಇವಳು ಸ್ವಲ್ಪ ದಪ್ಪಗೊಳ್ಳೆ. ಸೊ ಇವಳು ಮೋಟು, ಇವಳು ಪತ್ಲು. ಸೊ ಇಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ನಾಮಕರಣ ಮಾಡಲಾಗಿದೆ, ಮೋಟು ಪತ್ಲು ಅಂತ. ಸೊ ನಾಮಕರಣ ಮಾಡಾದ್ಮೇಲೆ ದೊಡ್ಡವ್ರಿಗೆ ಊಟ ಹಾಕ್ಸಿದೀವಿ. ನೋಡಿ ಊಟ ಏನು ಅಂತ. ಇವರು ಹಿರಿ ಮನುಷ್ಯ, ಇವರೊಬ್ಬರು ನಾಮಕರಣಕ್ಕೆ ಬಂದಿದ್ರು, ಬ್ರೂನೋ ಅಂತ ಹೇಳಿ ಇವ್ರದ್ದು ಹೆಸರು. ಇವರು ನೆಕ್ಸ್ಟು ಹಿರಿ ಮನುಷ್ಯ ಚಾರ್ಲಿ ಅಂತ ಇವ್ರ ಹೆಸರು. ಇವ್ರದ್ದೆಲ್ಲ ಊಟ ಆಯ್ತು. ಇವಾಗ ನೆಕ್ಸ್ಟು ಅವ್ರಿಗೆ ಊಟ ಹಾಕ್ಬೇಕು. ಇವಾಗ ಅವ್ರು ಡೋಲು ಅವರು ಬಂದಿದ್ರು ನಾಮಕರಣಕ್ಕೆ, ನಮ್ಮ ಕೀರಾ ಅವರು ಬಂದಿದ್ರು, ಅವರಿಬ್ರದ್ದು ನಾಮಕರಣ ಆಯ್ತು ಇವಾಗ ಸೋಮವಾರ ಬೆಳಿಗ್ಗೆ. ಗೈಸ್, ಇವತ್ತು ಯಾವ ಗಿಡಗಳಿಗೂ ನೀರು ಹಾಕಂಗಿಲ್ಲ, ಬಿಕಾಸ್ ನನಗೆ ಚೆನ್ನಾಗಿ ಮಳೆ ಹೋಯ್ತೆ. ಯಾವ ಗಿಡಗಳಿಗೂ ನೀರು ಹಾಕಂಗಿಲ್ಲ. ನಾನು ಅವಾಗ ಕೆಡೋ ಗಿಡ ನೆಟ್ಟಿದ್ನಲ್ಲ, ಅದು ಎಷ್ಟು ಬೆಳ್ಕೊಂಡೈತೆ ತೋರಿಸ್ತೀನಿ ರೀ. ಇವಾಗ ಹಳೆ ಚಿಗುರು ಒಣಗಿ ಇವಾಗ ಹೊಸ ಚಿಗುರು ಬಂದಿದೆ. ಇನ್ನು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ಇನ್ನೊಂದು ಒಣಗಿ ಹೋಯ್ತು ಕಂಪ್ಲೀಟಾಗಿ, ಒಣಗಿ ಹೋಯ್ತು. ನೀವೆಲ್ಲರೂ ಆಲ್ಮೋಸ್ಟ್ ನನ್ನ ಶಾರ್ಟ್ ವಿಡಿಯೋಸ್ ಅಲ್ಲಿ ನೋಡಿದ್ದೀರಾ, ನಾನು ಆಲೋವೆರಾ ಜ್ಯೂಸ್ನ ಕನ್ಸ್ಯೂಮ್ ಮಾಡ್ತೀನಿ ಡೈಲಿ. ಸೊ ಅದಕ್ಕೋಸ್ಕರ ಇವಾಗ ಫ್ರೆಶ್ ಆಗಿ ಆಲೋವೆರಾ ಕಿತ್ಕೊಂಡು ಬಂದು 20 ನಿಮಿಷ ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮನೆಯಲ್ಲಿ ನೇರಳೆ ಹಣ್ಣಿತ್ತು, ಇದು ಅಂಗಡಿಯಲ್ಲಿ ತಂದಿರೋದಲ್ಲ, ಮರದಲ್ಲೇ ಕಿತ್ಕೊಂಡು ಬಂದಿರೋದು. ಇಷ್ಟೊಂದು ಐತೆ ನೋಡಿ ಹಣ್ಣು. ಇದು ಪಕ್ಷಿ ಎಲ್ಲ ಕುಕ್ ತಿಂದಿರೋದು. ಇದು ಚೆನ್ನಾಗಿರುತ್ತೆ, ಇದು ತಿನ್ನೋಕ್ಕೆ. ಇವಾಗ ಇದನ್ನ ತೊಳ್ಕೊಂಡು ತಿಂತೀನಿ. ಗೈಸ್, ನೇರಳೆ ಹಣ್ಣು ಯಾರಿಗೆ ಫೇವ್ರೆಟ್ ಫ್ರೂಟ್ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಉಪ್ಪು ದೂಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಗಂಟ್ಲು ಕಟ್ತಾ ಬರುತ್ತೆ, ಇಲ್ಲ ಗಂಟ್ಲು ನೋವು ಬರುತ್ತೆ.
ಸೊ ಆ ಥರ ಆಗಬಾರ್ದು ಅಂದರೆ ಈ ಥರ ಉಪ್ಪು ಹೊದಿಸ್ಕೊಂಡು ತಿನ್ನಬೇಕು. ನಿನ್ನೆ ರಾತ್ರಿನೇ ಟೇಸ್ಟ್ ಮಾಡಿದೆ ಆಯಿತಾ, ಸಕ್ಕತ್ತಾಗೈತೆ. ಸೂಪರ್ ಸೂಪರ್ ಗೈಸ್. ಒಂದು ಅಪ್ಡೇಟ್ ಕೊಡ್ಬೇಕು. ನಾನು ಪ್ರತಿದಿನ ಅಲೋವೆರಾ ಜ್ಯೂಸ್ ಕುಡಿತೀನಲ್ವಾ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಹೊತ್ತು. ಅದರಿಂದ ನನಗೆ ಎಂಥ ರಿಸಲ್ಟ್ ಅಂದರೆ ನನಗೇನೆ ಫುಲ್ಲು ಶಾಕ್ ಆಯಿತಾ. ಏನಂದರೆ ನನಗೆ ಪ್ರತಿ ತಿಂಗಳು ಪೀರಿಯಡ್ಸು ಒಂದು 4-5 ಡೇಸ್ ಅಥವಾ ಮ್ಯಾಕ್ಸಿಮಮ್ 10 ಡೇಸ್ ಡಿಲೇ ಆಗ್ತಿತ್ತು. ಮತ್ತು ಡಿಲೇ ಅಂದರೆ ನಂದು ಹಂಗೆ 10 ಡೇಸ್ ಅಲ್ಲ, 10 ಡೇಸ್ ಒಳಗೆ, ಒಟ್ಟಿನಲ್ಲಿ ಒಂದು 4 ಡೇಸಿಂದ 10 ಡೇಸ್ ಒಳಗೆ ಮುಂದೆ ಹೋಗ್ತಾನೆ ಇತ್ತು. ಇದು ನಾನು ಕನ್ಸ್ಯೂಮ್ ಮಾಡಿದೆ, ಒಂದು 15 ಡೇಸ್ ಕನ್ಸ್ಯೂಮ್ ಮಾಡಿದೆ ಲಾಸ್ಟ್ ಮಂತ್ ಆಯಿತಾ. ಈ ಮಂತೇನೆ ಇಲ್ಲ, ಲಾಸ್ಟ್ ಮಂತಿಂದ ಈ ಮಂತ್ ಮಿಡ್ವರೆಗೆ ಒಂದು 15 ಡೇಸ್ ಕನ್ಸ್ಯೂಮ್ ಮಾಡಿದೆ ಆಯಿತಾ. ಶಾಕಿಂಗ್ಲಿ ನನಗೆ 21st ಇದ್ದಿದ್ದು ಈ ಮಂತು. ಶಾಕಿಂಗ್ಲಿ ನನಗೆ ನನ್ನ ಮೊಬೈಲಲ್ಲೂ ಅಷ್ಟೇ ಟ್ರ್ಯಾಕರಲ್ಲಿ ನನಗೆ ಯಾವಾಗಿತ್ತು ಅಂದರೆ 25ಗೆ ಇತ್ತು. ಅಂದರೆ ಇವತ್ತಾಗಬೇಕಿತ್ತು, ನಾನು 22ಗೆ ಆದೆ ಈ ಮಂತು ಆಯಿತಾ. ಮತ್ತು ಫ್ಲೋನು ಕೂಡ ನೀಟಾಗಾಯಿತು ನನಗೆ. ಫುಲ್ಲು ಹೆಂಗಿದೆಲ್ಲ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಬೇಕು ಅನ್ಕೋತಾ ಇದ್ದೆ, ಆದರೆ ಆಗ್ತಿರ್ಲಿಲ್ಲ. ಜಸ್ಟ್ ಇದೊಂದು ಅಲೋವೆರಾ ಜ್ಯೂಸ್ ಕನ್ಸ್ಯೂಮ್ ಮಾಡ್ತಾಯಿದ್ರೆ ಅದ್ರ ಜೊತೆಗೆ ಒಂದು ಹೆಲ್ದಿ ಫುಡ್ನ ತಗೋತಾ ಇದ್ದೆ ಆಯಿತಾ. ಜಂಕ್ ಫುಡ್ ಅವಾಯ್ಡ್ ಮಾಡಿದ್ದೆ ಮತ್ತು ಹೆಲ್ದಿ ಫುಡ್ನ ತಗೋತಾ ಇದ್ದೆ. ಇದೊಂದು ಜ್ಯೂಸಿಂದ ನನಗೆ, ಮುಂಚೆಯಿಂದನೂ ನಾನು ಹೆಲ್ದಿ ಫುಡ್ನ ತಗೊಳ್ಳೋದು, ಇದೊಂದು ಜ್ಯೂಸಿಂದ ನನಗೆ 1 ಮಂತಲ್ಲೇ, ಅದು ಬರೀ 15 ಡೇಸ್ ಕನ್ಸ್ಯೂಮ್ ಮಾಡಿದ್ದಷ್ಟೇ ನಾನು, 1 ಮಂತಲ್ಲೇ ನನಗೆ ರಿಸಲ್ಟ್ ಸಿಕ್ಕೈತೆ. ಸೊ ನೋಡಿ, ಏನೂ ಖರ್ಚಾಗಿಲ್ಲ. ಅದೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಒಂದು ಸಿರಪ್ ಕೊಡ್ತಾರೆ, ಇಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ, ಇಲ್ಲ ಆ ಟೆಸ್ಟ್ ಮಾಡಿಸಿ ಅಂದ್ಕೊಂಡು ಏನೇನೋ ಹೇಳ್ತಾರೆ. ಇದ್ರ ಜೊತೆ ಇನ್ಮೇಲಿಂದ ನಾನು ಎಕ್ಸಸೈಸ್ನ ಶುರು ಮಾಡ್ಕೋತೀನಿ. ಇವತ್ತು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು 9000 ಸಮಥಿಂಗ್ ಸ್ಟೆಪ್ಸ್ ಆಗೈತೆ. ತೋರಿಸ್ತೀನಿ ನಾನು. ಇವಾಗ ಎಲ್ಲ ಆಗಿ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಂದರೆ ಸ್ನಾನ ಎಲ್ಲ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೆ. ಸೊ ಇವಾಗ ಈ ವಿಷಯ ಶೇರ್ ಮಾಡಬೇಕು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ತಿಂಡಿಗೆ ಅಂತ ಬಂದು ನಾನು ಇವತ್ತು ಮಸಾಲಾ ಓಟ್ಸ್ ಮಾಡ್ಕೊಂಡಿದ್ದೆ. ಇದ್ರ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸ್ಟಿಲ್ ನೀವಿನ್ನು ಆ ವಿಡಿಯೋ ನೋಡಿಲ್ಲ, ರೆಸಿಪಿ ಏನಾದರೂ ಬೇಕು ಅಂತಂದ್ರೆ ಈ ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ಇವತ್ತು ನಾನು ಟೇಸ್ಟ್ಗೆ ಅನ್ಬಿಟ್ಟು ಎಕ್ಸ್ಟ್ರಾ ಕಡಲೆ ಬೀಜ ಆಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಪಕ್ಕದ ಮನೆಗೆ ಹೋಗಿ ಇಲ್ಲಿ ಕಾಣಿಸ್ತಿಲ್ಲ ನುಗ್ಗೆ ಸೊಪ್ಪು, ಇದನ್ನ ಕಿತ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ನುಗ್ಗೆ ಸೊಪ್ಪಿನ ಪುಡಿ ಮಾಡೋದಿಕ್ಕೆ ಅಂತ ಎಲ್ಲ ಕಿತ್ಕೊಂಡು ಬಂದು ಬಿಡಿಸಿ ಒಂದು ಬಕೆಟ್ಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಕ್ಕಳು ನನ್ನ ಕಾಯ್ಕೊಂಡು ಕೂತವ್ರು. ಅಲ್ಲೆಲ್ಲ ಕೂತ್ಕಾಯ್ತು. ಇಲ್ಲಿ ನೋಡಿ ಸೊಪ್ಪಿಲ್ಲ, ಇಲ್ಲಿ ಡೋಲು ಅವಳಿಗೆ ಮಕ್ಕಳ ಜೊತೆ ಇದ್ದು ಇವಾಗ ಮೀ ಟೈಮ್ ಬೇಕು ಅಂತ ಇಲ್ಲಿ ಬಂದು ಈಚೆ ಕೂತವಳೆ. ಇಷ್ಟೊತ್ತು ಮಕ್ಕಳಿಗೆ ಹಾಲು ಕುತ್ಕೊಂಡು ಕೂತಿದ್ಲು. ಇವಾಗ ಮೀ ಟೈಮ್ ಬೇಕು ಅಂತ ಇಲ್ಲಿ ಈಚೆ ಬಂದು ಕೂತವಳೆ. ಸೊ ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಏನಂದರೆ ಈ ಪಾಡ್ಕಾಸ್ಟ್ನ ನೋಡಿಕೊಂಡು ನಾನು ಕೆಲಸ ಮಾಡೋ ಟೈಮಲ್ಲಿ ಪಾಡ್ಕಾಸ್ಟ್ ಕೇಳೋದು ತುಂಬಾ ಮೈಂಡ್ ರಿಲ್ಯಾಕ್ಸಿಂಗ್. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ಥರ. ಎಸ್, ನಮ್ಮನೆ ಬೇಟೆಗಾರ್ತಿ. ಅಲ್ಲಿ ಒಂದು ಪಕ್ಷಿ ಐತೆ, ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಆ ಪಕ್ಷಿನ ಬೇಟೆ ಆಡೋಕ್ಕೆ ಈ ಪೊಸಿಷನಲ್ಲಿ ಕೂತವಳೆ. ಓಡಿಸ್ಬಿಡ್ಲ ಹೋಗಿ ಆ ಪಕ್ಷಿನ, ಮಜಾ ಇರ್ತದೆ. ಅಲ್ಲಿ ಆ ಪಕ್ಷಿನ ಬಾ ಬ್ರೂನೋ ಚಿನ್ನಮುದ್ದು. ಇನ್ನು ನಾನು ನುಗ್ಗೆ ಸೊಪ್ಪು ಜೊತೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿದ್ದೀನಿ 2 ಸತಿ. ಫುಲ್ ಡರ್ಟ್ ಎಲ್ಲ ಹೋಗ್ಬೇಕು ಆ ಥರ. ಇವಾಗ ಇದನ್ನು ನಾನು ಒಣಗಾಕಬೇಕು, ಬಟ್ಟೆಲೆಲ್ಲ ಒರೆಸಿ ಒಣಗಾಕ್ತೀನಿ, ಇಲ್ಲ ಹಂಗೆ ಒಣಗಾಕ್ತೀನಿ. ಇದು ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಇದನ್ನು ಪೌಡರ್ ಮಾಡೋದು. ಸೊ ನಾನು ಮಾರ್ನಿಂಗ್ ಡ್ರಿಂಕ್ ಕುಡಿಯೋಕ್ಕೆ ಪೌಡರ್ ರೆಡಿ ಆಗುತ್ತೆ ಇನ್ಮೇಲಿಂದ.
ಗೈಸ್ ಏನ್ ಗೊತ್ತಾ, ನಮ್ಮ ಪಕ್ಕದ ಮನೇಲಿ ಈ ಗುಲಾಬಿ ಹೂಗಳು ಬಿಟ್ಟಿತ್ತಾಯ್ತಾ. ನಾನು ಯಾವ್ದೋ ವಿಡಿಯೋದಲ್ಲಿ ನೋಡಿದ್ ನೆನಪು, ಇದ್ರಲ್ಲಿ ಗುಲ್ಕನ್ ಮಾಡ್ಬೋದು ಅಂತ. ಸೊ ನಾನು ಟ್ರೈ ಮಾಡೋದ ಅಂತ ಹೂಗಳನ್ನೆಲ್ಲ ಕಿತ್ಕೊಂಡ್ ಬಂದ್ ಇಟ್ಟಿದೀನಿ. ನೋಡೋದ ಅಟ್ ದ ಎಂಡ್ ಆಫ್ ದಿ ಡೇ ನನ್ ಮೈಂಡ್ ಸೆಟ್ ಹೇಗಿರುತ್ತೆ, ಮಾಡ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ. ಅದನ್ನೆಲ್ಲ ನೀಟಾಗಿ ತೊಳೆದು ಡ್ರೈ ಆಗ್ಬೇಕಿತ್ತು. ಸೊ ಅದನ್ನ ಬಿಸ್ಲಲ್ಲಿ ಇಟ್ಟಿದ್ದೆ. ನಮ್ ಪತ್ಲುಗೆ ಕಾಯ್ಕೊಂಡ್ ಕುತ್ಕೊ ಅಂತ ಕೂರ್ಸಿದ್ದೆ. ಇನ್ನ ಮಧ್ಯಾಹ್ನ ಊಟಕ್ಕೆ ದೋಸೆ ಮತ್ತೆ ಚಟ್ನಿ ತಿನ್ಕೊಂಡೆ. ಚಟ್ನಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಎಂತ ಕಾಂಬಿನೇಷನ್ ಅಲ್ವಾ. ಯಾರಿಗೆಲ್ಲ ಇದು ಫೇವ್ರೇಟ್ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮಧ್ಯಾಹ್ನ ಊಟ ಆದಮೇಲೆ ಒಂದು ಡೆಸರ್ಟ್ ಮಾಡಿಟ್ಟಿದೆ ಆಯಿತಾ. ಸಕ್ಕತ್ತಾಗಿ ಬಂದೈತೆ. ಇದ್ರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನು ಯಾರು ನೋಡಿದ ಹೋಗಿ ನೋಡಿ. ಸಕ್ಕತ್ತಾಗೈತೆ ಗೈಸ್, ಸಕ್ಕತ್ತಾಗೈತೆ. ಸೀರಿಯಸ್ಲಿ ಸೂಪರಾಗೈತೆ. ಕಳೆದೋದೆ ಈ ಡೆಸರ್ಟ್ಗೆ. ಸಖತ್ ಮ್ಯಾಂಗೋ ಪುಡಿಂಗ್. ಅದಾದ್ಮೇಲೆ ಮೇಡ್ ಇನ್ ಕೊರಿಯಾ ಅಂತ ಇದೊಂದು ಮೂವಿ ನೋಡಿದೆ ಆಯ್ತಾ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು, ಹೊಸ ಸ್ಟೋರಿ ಅನಿಸ್ತು. ಇನ್ನು ಬೆಳಿಗ್ಗೆಯಿಂದ ಯಾವ್ದಾದ್ರು ಒಂದು ಪೇಂಟಿಂಗ್ ಮಾಡ್ಬೇಕು ಅಂತ ಅನ್ಕೋತಾನೆ ಇದ್ದೆ. ಆದ್ರೆ ಸಂಜೆ ಆಗ್ತಾ ಇಂಟ್ರೆಸ್ಟೇ ಬರ್ಲಿಲ್ಲ. ಸೊ ಇಂಟ್ರೆಸ್ಟ್ ಇಲ್ಲದೆ ಮಾಡಿದ್ರೆ ಚೆನ್ನಾಗ್ ಬರಲ್ಲ ಅಂತ ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಊಟಕ್ಕೆ ಅಂತ ಇವತ್ತು ಮೊಳಕೆ ಕಾಳು ಸಾಂಬಾರ್ ಮತ್ತೆ ರೈಸ್ ತಿನ್ಕೊಂಡೆ. ಸೊ ನಾವಿವಾಗ ವಿಡಿಯೋ ಕೊನೆಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ಏನೇನು ಮಾಡಿದೆ ಆಲ್ಮೋಸ್ಟ್ ಎಲ್ಲಾನು ಶೂಟ್ ಮಾಡಿದ್ದೀನಿ. ಎಲ್ಲಾನು ವಿಡಿಯೋ ನೋಡ್ಕೊಂಡು ಬಂದಿರ್ತೀರ. ಸಡನ್ನಾಗಿ ನಾನು ಯಾಕೆ ಲಾಂಗ್ ವೀಡಿಯೋಸ್ ಮಾಡಬೇಕು ಅಂತ ಇವಾಗ ಲಾಂಗ್ ವೀಡಿಯೋಸ್ ಶುರು ಮಾಡಿದ್ದೀನಿ ಅಂದರೆ, ನಿಮಗೆ ಗೊತ್ತಿರ್ಬೋದು ನನ್ನ ಚಾನಲಲ್ಲಿ 26,500 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದುವರೆಗೂ ನೀವು ನಂಬಲೇಬೇಕು, ಇದುವರೆಗೂ ನಾನು ಯೂಟ್ಯೂಬಿಂದ ₹1 ನಾನು ತೊಗೊಂಡಿಲ್ಲ. ಬಿಕಾಸ್ ನಂದು ಲಾಂಗ್ ವೀಡಿಯೋಸ್ ಏನು ವಾಚ್ ಓವರ್ಸ್ ಇದೆ ಅದು ಕಂಪ್ಲೀಟ್ ಆಗಿಲ್ಲ. ಸೊ ಮಾನಿಟೈಸ್ ಆಗಿಲ್ಲ. ಸೊ ನನಗೆ ಯಾವುದೇ ಅರ್ನಿಂಗ್ಸ್ ಇದುವರೆಗೂ ಆಗಿಲ್ಲ, ಬರ್ತಿಲ್ಲ ಇಲ್ಲ, ಮಾನಿಟೈಸೇ ಆಗಿಲ್ಲ ನನ್ನ ಚಾನಲ್ಲು. ಲಾಂಗ್ ವೀಡಿಯೋಸ್ ವಾಚ್ ಓವರ್ಸ್ ಕಂಪ್ಲೀಟ್ ಆಗಬೇಕಲ್ಲ ಅದರಿಂದ. ಸೊ ನಾನು ಬರೀ ಶಾರ್ಟ್ ವೀಡಿಯೋಸ್ ಮಾಡಿಕೊಂಡು ಅದರಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಆಗ್ತಾ ಇದ್ದಾರೆ ಬಿಟ್ಟರೆ ಅರ್ನಿಂಗ್ಸ್ ಏನೂ ಆಗ್ತಾಯಿಲ್ಲ. ಸೊ ಮಾಡೋದಕ್ಕೆ ಒಂದೇನಾದರೂ ಒಂದು ರಿಟರ್ನ್ ಆಗಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ಸಡನ್ನಾಗಿ ನಾನು ಲಾಂಗ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಶಾರ್ಟ್ ವೀಡಿಯೋಸ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗ್ತಾಯಿತ್ತು. ಅದೇ ಥರ ನಾನು ಲಾಂಗ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಮತ್ತು ನನ್ನ ಲಾಂಗ್ ವೀಡಿಯೋ ಇವತ್ತದ ಲಾಂಗ್ ವೀಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಏನಾದರೂ ನಾನು ಚೇಂಜಸ್ ಮಾಡ್ಕೋಬೇಕಾ ಅಥವಾ ಈ ಥರ ಮಾತಾಡಬೇಕಾ, ಆ ಥರ ಮಾತಾಡಬೇಕು. ನನಗೆ ಶಾರ್ಟ್ ವೀಡಿಯೋದಲ್ಲಿ ಫಾಸ್ಟಾಗಿ ಮಾತಾಡಿ, ಅಂದರೆ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಫಾಸ್ಟಾಗಿ ಮಾತಾಡಿ ಅಭ್ಯಾಸ. ಆದರೆ ಲಾಂಗ್ ವೀಡಿಯೋಸಲ್ಲಿ ಸ್ವಲ್ಪ ಸ್ಲೋ ಆಗಿ ಕ್ಲಿಯರಾಗಿ ಈ ಥರ ಮಾತಾಡಬೇಕು. ಅದು ಸ್ವಲ್ಪ ನನಗೆ ಇವಾಗ ಕಲ್ತ್ಕೋತಾ ಇದ್ದೀನಿ. ಇನ್ನು ನನ್ನ ಶಾರ್ಟ್ ವೀಡಿಯೋಗೆ ಹೇಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರಿ ಅದೇ ಥರ ನಾನು ಲಾಂಗ್ ವೀಡಿಯೋಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ ಇವಾಗ, ಮತ್ತೆ ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Bye, good night.